ಇವತ್ತು ಈ ವಿದ್ಯಾರಣ್ಯಪುರ ಲಿಮಿಟ್ಸಲ್ಲಿರೋ ಸಂಕಲ್ಪ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಯಾಮಿಲಿದು ಸಾವಾಗಿದೆ. 4 ಜನ ಇದ್ದಾರೆ, ಗಂಡ ಹೆಂಡತಿ ಮಗ ಮತ್ತು ತಾಯಿ. ಅವರು 2 ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು. ಒಂದು ತಾಯಿ ಒಂದು ಅಪಾರ್ಟ್ಮೆಂಟಲ್ಲಿ, ಒಂದು ಫ್ಯಾಮಿಲಿ ತಂದೆ ತಾಯಿ ಮತ್ತು ಮಗ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು. ಸೊ ಈಗ ಅದು 4 ಜನ ಸಾವಾಗಿರೋದು ಕೇಸನ್ನು ನಾವು ವಿದ್ಯಾರಣ್ಯಪುರ ಲಿಮಿಟ್ಸಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ಸೊ ಪ್ರಾಥಮಿಕ ತನಿಖೆ ಮಾಡ್ತಾ ಇದ್ದೀವಿ. ಎಷ್ಟೊತ್ತಿಗೆ ಆಗಿರೋದು ಏನಂತ ಬೆಳಗ್ಗೆ ನಮಗೆ ಗೊತ್ತಾದ ತಕ್ಷಣ ಬಂದಿದ್ದೀವಿ, ಅರೌಂಡ್ 6 o'clock. ಇದು ನಿನ್ನೆ ರಾತ್ರಿ ಆಗಿರೋದು ಅಥವಾ ಮತ್ತೆ ಒಂದಿನ? ಅದು ಈಗ ತನಿಖೆ ಮಾಡ್ತೀವಿ. ಅದನ್ನು ಅವರು ತಂದೆ ತಾಯಿಗೆ ಯಾವಾಗ ಫೋನ್ ಬಂದಿತ್ತು, ಅವ್ರ ತಂದೆ ತಾಯಿ ನೋಡಿ ನಮಗೆ ಫೋನ್ ಮಾಡಿದ್ದಾರೆ. ಸೊ ಅದನ್ನು ಡ್ಯೂರಿಂಗ್ FSL ಅಲ್ಲಿ ಗೊತ್ತಾಗುತ್ತೆ ಟೈಮಿಂಗ್ಸ್ ಎಲ್ಲ ಡೆತ್ ಆಗಿರೋದು. ಇವ್ರ ತಂದೆ ತಾಯಿಗೆ ಫೋನ್ ಬರುತ್ತೆ. ಇಲ್ಲಿ ಏನು ಪ್ರೆಸೆಂಟ್ ಇಲ್ಲಿ ಮನೇಲಿ ಚೇತನ್ ಅಂತ ಈಗ ಏನಿದ್ದಾರೆ, ಅವ್ರ ಬ್ರದರಿಗೆ ಫೋನ್ ಮಾಡಿರ್ತಾರೆ, US ಅಲ್ಲಿರೋ ಬ್ರದರ್ಗೆ. ಅವರು ಇಲ್ಲಿ ತಂದೆ ತಾಯಿಗೆ ಫೋನ್ ಮಾಡ್ತಾರೆ, ಸ್ವಲ್ಪ ಹೋಗಿ ಬನ್ನಿ ಮನೆಗೆ ಅಂತ ಹೇಳಿ. ಆವಾಗ ಇವರು ಮನೆಗೆ ಬಂದಾಗ ಗೊತ್ತಾಗುತ್ತೆ. ಇವರು ಹಾಸನದವರು, ಗೊರೂರು. ಅವ್ರ ಹೆಂಡತಿ ಏನು ಇದ್ದಾರೆ, ಅವರು ಇಲ್ಲಿಯವರೇನೆ, ಮೈಸೂರವರು. ಸೊ ಅವ್ರ ತಂದೆ ತಾಯಿ ಇಲ್ಲೇ ಇರ್ತಾರೆ. ಇವರು ಮೆಕ್ಯಾನಿಕಲ್ ಇಂಜಿನಿಯರು, ದುಬೈಲಿ ಕೆಲಸ ಮಾಡ್ತಾಯಿದ್ರು. 2019ಗೆ ಇಲ್ಲಿ ಮೈಸೂರಿಗೆ ಶಿಫ್ಟ್ ಆಗಿದೆ. ಕಾಂಟ್ರಾಕ್ಟ್ ಲೇಬ್ರರ್ ಇವರು. ಸೊ ಈ ಸೌದಿಗೆ ಲೇಬ್ರರ್ಸನ್ನು ಕಳಿಸೋದು ಆನ್ಲೈನ್ ಥ್ರೂ. ಅದು ನಾವು ಹೇಳ್ತೀವಿ, ತನಿಖೆಯಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಹೇಳ್ತೀವಿ. ಈಗ ಪ್ರಾಥಮಿಕ ಹಂತದಲ್ಲಿ ಸಾವಾಗಿದೆ. ಅದನ್ನು ನಾವೇನು ಈಗ FSL ಟೀಮ್ ಇದೆ ಮತ್ತು ಸೋಕೋ ಟೀಮ್ ಅವರಿದ್ದಾರೆ, ಅದನ್ನು ನಾವು ಒಪಿನಿಯನ್ ತೊಗೊಂಡು ಸುಮಾರು 5 ಗಂಟೆ ಅವ್ರಿಗೆ ಇವ್ರಿಗೆ ಗೊತ್ತಾಗಿದೆ ಇಲ್ಲಿ ಬಂದಾಗ. ಅವರು ಒಂದು 4 o'clock ಹಾಗೆ ಫೋನ್ ಮಾಡಿರ್ಬೋದು. ಅವ್ರ ತಂದೆ ತಾಯಿ ಹೇಳೋದು ಅವ್ರು ಭರತ್ ಫೋನ್ ಮಾಡಿದ್ದ ಅಂತ ಹೇಳ್ತಾರೆ. ಸೊ ಅದು ಯಾವಾಗ ಮಾಡಿದ್ದಾರೆ ಅಂತ ತಿಳ್ಕೊಬೇಕು ನಾವು ಇನ್ವೆಸ್ಟಿಗೇಷನ್. ಚೇತನ್ ಯಾವಾಗ ಮಾಡಿದ್ದಾರೆ ಅಂತ ನಮಗೆ ಇವ್ರ ತಂದೆ ತಾಯಿ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಕಂಪ್ಲೇಂಟ್. ನಿನ್ನೆ ಸಂಜೆ ಬದುಕಿದ್ರು ಅನ್ನೋದು ಮಾಹಿತಿ ಇದೆ. ಹೌದು, ನಿನ್ನೆ ಗೊರೂರಿಗೆ ಹೋಗಿ ಟೆಂಪಲ್ಗೆಲ್ಲ ಹೋಗಿ ಬಂದು ಸಾಯಂಕಾಲ ಅವರು ಕುವೆಂಪು ನಗರದಲ್ಲಿರೋ ಅವ್ರ ತಾಯಿ ಮನೇಲಿ ಊಟ ಮಾಡಿಕೊಂಡು ವಾಪಸ್ ಬಂದಿದ್ದಾರೆ. ಎಷ್ಟು ವರ್ಷ ಆಗಿತ್ತು? 2019ಗೆ ಬಂದಿದ್ದಾರೆ. ಸಾಲದ ವಿಚಾರ ಅದು ಈಗ ತನಿಖೆಯಲ್ಲಿ ನಾವು ಹೇಳ್ತೀವಿ. ಪ್ರಾಥಮಿಕ ಹಂತದಲ್ಲಿ ನಾವೀಗ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಜಾಸ್ತಿ ಡೀಟೇಲ್ಸು ಡೈವರ್ಟ್ ಮಾಡೋಕ್ಕಾಗೋದಿಲ್ಲ. ಇನ್ನು ಒಂದು 2 ದಿನದಲ್ಲಿ ಅದೆಲ್ಲ ಮಾಹಿತಿ ಗೊತ್ತಾಗುತ್ತೆ. 3 ವಿಷಯ ಕುಡಿದಿರೋದು, ಒಬ್ಬರು ಆತ್ಮಹತ್ಯೆ, ಆ ಥರ ಈಗಲೇ ಡೈರೆಕ್ಟಾಗಿ ಹೇಳಕ್ಕೆ ಬರೋದಿಲ್ಲ. ಸೊ 2 ಅಪಾರ್ಟ್ಮೆಂಟ್ ಇದೆ, ಜೊತೆ ಇರೋ ಅಪಾರ್ಟ್ಮೆಂಟ್. ಹೌದು. ಫಸ್ಟ್ ಫ್ಲೋರ್. ತಾಯಿ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು, ತಂದೆ ತಾಯಿ ಮಗ ಒಂದು. ಅಂದರೆ ಸೌದಿಗೆ ಕಾರ್ಮಿಕರು ಕಳಿಸೋ ಕೆಲಸ, ಲೇಬ್ರರ್ ಕಾಂಟ್ರಾಕ್ಟರ್ಸ್. ಅದನ್ನು ಹೇಳಕ್ಕೆ ಬರೋದಿಲ್ಲ ಈಗಲೇ. ಇಟ್ ಇಸ್ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್. ಜಾಸ್ತಿ ಡೀಟೇಲ್ಸ್ ಡೈವರ್ಟ್ ಮಾಡೋಕ್ಕಾಗೋದಿಲ್ಲ. 15 ಇಯರ್ಸು, 10th. ಇವತ್ತು ಈ ವಿದ್ಯಾರಣ್ಯಪುರ ಲಿಮಿಟ್ಸಲ್ಲಿರೋ ಸಂಕಲ್ಪ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಯಾಮಿಲಿದು ಸಾವಾಗಿದೆ. 4 ಜನ ಇದ್ದಾರೆ, ಗಂಡ ಹೆಂಡತಿ ಮಗ ಮತ್ತು ತಾಯಿ. ಅವರು 2 ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು. ಒಂದು ತಾಯಿ ಒಂದು ಅಪಾರ್ಟ್ಮೆಂಟಲ್ಲಿ, ಒಂದು ಫ್ಯಾಮಿಲಿ ತಂದೆ ತಾಯಿ ಮತ್ತು ಮಗ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು. ಸೊ ಈಗ ಅದು 4 ಜನ ಸಾವಾಗಿರೋದು ಕೇಸನ್ನು ನಾವು ವಿದ್ಯಾರಣ್ಯಪುರ ಲಿಮಿಟ್ಸಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ಸೊ ಪ್ರಾಥಮಿಕ ತನಿಖೆ ಮಾಡ್ತಾ ಇದ್ದೀವಿ. ಎಷ್ಟೊತ್ತಿಗೆ ಆಗಿರೋದು ಏನಂತ ಬೆಳಗ್ಗೆ ನಮಗೆ ಗೊತ್ತಾದ ತಕ್ಷಣ ಬಂದಿದ್ದೀವಿ, ಅರೌಂಡ್ 6 o'clock. ಇದು ನಿನ್ನೆ ರಾತ್ರಿ ಆಗಿರೋದು ಅಥವಾ ಮತ್ತೆ ಒಂದಿನ? ಅದು ಈಗ ತನಿಖೆ ಮಾಡ್ತೀವಿ. ಅದನ್ನು ಅವ್ರ ತಂದೆ ತಾಯಿಗೆ ಯಾವಾಗ ಫೋನ್ ಬಂದಿತ್ತು, ಅವ್ರ ತಂದೆ ತಾಯಿ ನೋಡಿ ನಮಗೆ ಫೋನ್ ಮಾಡಿದ್ದಾರೆ. ಸೊ ಅದನ್ನು ಡ್ಯೂರಿಂಗ್ FSL ಅಲ್ಲಿ ಗೊತ್ತಾಗುತ್ತೆ ಟೈಮಿಂಗ್ಸ್ ಎಲ್ಲ ಡೆತ್ ಆಗಿರೋದು. ಇವ್ರ ತಂದೆ ತಾಯಿಗೆ ಫೋನ್ ಬರುತ್ತೆ. ಇಲ್ಲಿ ಏನು ಪ್ರೆಸೆಂಟ್ ಇಲ್ಲಿ ಮನೇಲಿ ಚೇತನ್ ಅಂತ ಈಗ ಏನಿದ್ದಾರೆ, ಅವ್ರ ಬ್ರದರಿಗೆ ಫೋನ್ ಮಾಡಿರ್ತಾರೆ, US ಅಲ್ಲಿರೋ ಬ್ರದರ್ಗೆ. ಅವರು ಇಲ್ಲಿ ತಂದೆ ತಾಯಿಗೆ ಫೋನ್ ಮಾಡ್ತಾರೆ, ಸ್ವಲ್ಪ ಹೋಗಿ ಬನ್ನಿ ಮನೆಗೆ ಅಂತ ಹೇಳಿ. ಆವಾಗ ಇವರು ಮನೆಗೆ ಬಂದಾಗ ಗೊತ್ತಾಗುತ್ತೆ. ಇವರು ಹಾಸನದವರು, ಗೊರೂರು. ಅವ್ರ ಹೆಂಡತಿ ಏನು ಇದ್ದಾರೆ, ಅವರು ಇಲ್ಲಿಯವರೇನೆ, ಮೈಸೂರವರು. ಸೊ ಅವ್ರ ತಂದೆ ತಾಯಿ ಇಲ್ಲೇ ಇರ್ತಾರೆ. ಇವರು ಮೆಕ್ಯಾನಿಕಲ್ ಇಂಜಿನಿಯರು, ದುಬೈಲಿ ಕೆಲಸ ಮಾಡ್ತಾಯಿದ್ರು. 2019ಗೆ ಇಲ್ಲಿ ಮೈಸೂರಿಗೆ ಶಿಫ್ಟ್ ಆಗಿದೆ. ಕಾಂಟ್ರಾಕ್ಟ್ ಲೇಬ್ರರ್ ಇವರು. ಸೊ ಈ ಸೌದಿಗೆ ಲೇಬ್ರರ್ಸನ್ನು ಕಳಿಸೋದು ಆನ್ಲೈನ್ ಥ್ರೂ. ಅದು ನಾವು ಹೇಳ್ತೀವಿ, ತನಿಖೆಯಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಹೇಳ್ತೀವಿ.
ಈಗ ಪ್ರಾಥಮಿಕ ಹಂತದಲ್ಲಿ ಸಾವಾಗಿದೆ. ಅದನ್ನು ನಾವೇನು ಈಗ FSL ಟೀಮ್ ಇದೆ ಮತ್ತು ಸೋಕೋ ಟೀಮ್ ಅವರಿದ್ದಾರೆ, ಅದನ್ನು ನಾವು ಒಪಿನಿಯನ್ ತೊಗೊಂಡು ಚೇತನ್ ಯಾವಾಗ ಫೋನ್ ಮಾಡಿರೋದು ಮೇಡಮ್ ಅವ್ರು ಸುಮಾರು 5 ಗಂಟೆ ಅವ್ರಿಗೆ ಇವ್ರಿಗೆ ಗೊತ್ತಾಗಿದೆ ಇಲ್ಲಿ ಬಂದಾಗ. ಅವರು ಒಂದು 4 o'clock ಹಾಗೆ ಫೋನ್ ಮಾಡಿರ್ಬೋದು. ಚೇತನೆ ಮಾಡಿರೋದು ಅವ್ರ ತಂದೆ ತಾಯಿ ಹೇಳೋದು ಅವ್ರು ಭರತ್ ಫೋನ್ ಮಾಡಿದ್ದ ಅಂತ ಹೇಳ್ತಾರೆ. ಸೊ ಅದು ಯಾವಾಗ ಮಾಡಿದ್ದಾರೆ ಅಂತ ತಿಳ್ಕೊಬೇಕು ನಾವು ಇನ್ವೆಸ್ಟಿಗೇಷನ್. ಚೇತನ್ ಯಾವಾಗ ಮಾಡಿದ್ದಾರೆ ಅಂತ ನಮಗೆ ಇವ್ರ ತಂದೆ ತಾಯಿ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಕಂಪ್ಲೇಂಟ್. ಬಟ್ ನಿನ್ನೆ ಸಂಜೆ ಬದುಕಿದ್ರು ಅನ್ನೋದು ಮಾಹಿತಿ ಇದೆ. ಹೌದು, ನಿನ್ನೆ ಗೊರೂರಿಗೆ ಹೋಗಿ ಟೆಂಪಲ್ಗೆಲ್ಲ ಹೋಗಿ ಬಂದು ಸಾಯಂಕಾಲ ಅವರು ಕುವೆಂಪು ನಗರದಲ್ಲಿರೋ ಅವ್ರ ತಾಯಿ ಮನೇಲಿ ಊಟ ಮಾಡಿಕೊಂಡು ವಾಪಸ್ ಬಂದಿದ್ದಾರೆ. ಎಷ್ಟು ವರ್ಷ ಆಗಿತ್ತು ಅದು? 2019ಗೆ ಬಂದಿದ್ದಾರೆ. ಏನು ಸಾಲದ ವಿಚಾರನ ಅಥವಾ ಏನು ಫ್ಯಾಮಿಲಿ? ಅದು ಈಗ ತನಿಖೆಯಲ್ಲಿ ನಾವು ಹೇಳ್ತೀವಿ. ಪ್ರಾಥಮಿಕ ಹಂತದಲ್ಲಿ ನಾವೀಗ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಜಾಸ್ತಿ ಡೀಟೇಲ್ಸು ಡೈವರ್ಟ್ ಮಾಡೋಕ್ಕಾಗೋದಿಲ್ಲ. ಇನ್ನು ಒಂದು 2 ದಿನದಲ್ಲಿ ಅದೆಲ್ಲ ಮಾಹಿತಿ ಗೊತ್ತಾಗುತ್ತೆ. ಅಂದರೆ 3 ವಿಷಯ ಕುಡಿದಿರೋದು ಒಬ್ಬರು ಆತ್ಮಹತ್ಯೆ. ಆ ಥರ ಈಗಲೇ ಡೈರೆಕ್ಟಾಗಿ ಹೇಳಕ್ಕೆ ಬರೋದಿಲ್ಲ. ಸೊ ನಾವು 2 ಅಪಾರ್ಟ್ಮೆಂಟ್ ಇದೆ, ಜೊತೆ ಇರೋ ಅಪಾರ್ಟ್ಮೆಂಟ್. ಹೌದು. ಫಸ್ಟ್ ಫ್ಲೋರ್. ಸಪ್ರೇಟ್ ಅಂತವ್ರೆ ಯಾರು? ತಾಯಿ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು, ತಂದೆ ತಾಯಿ ಮಗ ಒಂದು. ಅಂದರೆ ಸೌದಿಗೆ ಕಾರ್ಮಿಕನ ಕಳಿಸೋ ಕೆಲಸ. ಲೇಬರ್ ಕಾಂಟ್ರಾಕ್ಟರ್. ಒಬ್ಬರು ನೇಣು ಹಾಕೊಂಡು 3 ಜನ ಯಾವ ರೀತಿ? ಅದನ್ನು ಹೇಳಕ್ಕೆ ಬರೋದಿಲ್ಲ ಈಗಲೇ. ಇಟ್ ಇಸ್ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್. ಜಾಸ್ತಿ ಡೀಟೇಲ್ಸ್ ಡೈವರ್ಟ್ ಮಾಡೋಕ್ಕಾಗೋದಿಲ್ಲ. 15 ಇಯರ್ಸ್ 10th. ಇವತ್ತು ಈ ವಿದ್ಯಾರಣ್ಯಪುರ ಲಿಮಿಟ್ಸಲ್ಲಿರೋ ಸಂಕಲ್ಪ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಯಾಮಿಲಿದು ಸಾವಾಗಿದೆ. 4 ಜನ ಇದ್ದಾರೆ, ಗಂಡ ಹೆಂಡತಿ, ಮಗ ಮತ್ತು ತಾಯಿ. ಅವರು 2 ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು. ಒಂದು ತಾಯಿ ಒಂದು ಅಪಾರ್ಟ್ಮೆಂಟಲ್ಲಿ, ಒಂದು ಫ್ಯಾಮಿಲಿ ತಂದೆ ತಾಯಿ ಮತ್ತು ಮಗ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು. ಸೊ ಈಗ ಅದು 4 ಜನ ಸಾವಾಗಿರೋದು ಕೇಸನ್ನು ನಾವು ವಿದ್ಯಾರಣ್ಯಪುರ ಲಿಮಿಟ್ಸಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ಸೊ ಪ್ರಾಥಮಿಕ ತನಿಖೆ ಮಾಡ್ತಾ ಇದ್ದೀವಿ. ಎಷ್ಟೊತ್ತಿಗಾಗಿರೋದು ಏನಂತ? ಬೆಳಗ್ಗೆ ನಮಗೆ ಗೊತ್ತಾದ ತಕ್ಷಣವೇ ಬಂದಿದ್ದೀವಿ, ಅರೌಂಡ್ 6 o'clock. ಇದು ನಿನ್ನೆ ರಾತ್ರಿ ಆಗಿರೋದು ಅಥವಾ ಮತ್ತೆ ಒಂದಿನ? ಅದು ಈಗ ತನಿಖೆ ಮಾಡ್ತೀವಿ ಅದನ್ನು. ಅವರು ತಂದೆ ತಾಯಿಗೆ ಯಾವಾಗ ಫೋನ್ ಬಂದಿತ್ತು, ಅವ್ರ ತಂದೆ ತಾಯಿ ಬಂದು ನೋಡಿ ನಮಗೆ ಫೋನ್ ಮಾಡಿದ್ದಾರೆ. ಸೊ ಅದನ್ನು ಡ್ಯೂರಿಂಗ್ FSL ಅಲ್ಲಿ ಗೊತ್ತಾಗುತ್ತೆ ಟೈಮಿಂಗ್ಸ್ ಎಲ್ಲ ಡೆತ್ ಆಗಿರೋದು. ಇವ್ರ ತಂದೆ ತಾಯಿಗೆ ಫೋನ್ ಬರುತ್ತೆ. ಇಲ್ಲಿ ಏನು ಪ್ರೆಸೆಂಟ್ ಇಲ್ಲಿ ಮನೇಲಿ ಚೇತನ್ ಅಂತ ಈಗ ಏನಿದ್ದಾರೆ ಅವರು ಅವ್ರ ಬ್ರದರಿಗೆ ಫೋನ್ ಮಾಡಿರ್ತಾರೆ, US ಅಲ್ಲಿರೋ ಬ್ರದರ್ಗೆ. ಅವರು ಇಲ್ಲಿ ತಂದೆ ತಾಯಿಗೆ ಫೋನ್ ಮಾಡ್ತಾರೆ, ಸ್ವಲ್ಪ ಹೋಗಿ ಬನ್ನಿ ಮನೆಗೆ ಅಂತ ಹೇಳಿ. ಆವಾಗ ಇವರು ಮನೆಗೆ ಬಂದಾಗ ಗೊತ್ತಾಗುತ್ತೆ. ಇವರು ಹಾಸನದವರು, ಗೊರೂರು. ಅವ್ರ ಹೆಂಡತಿ ಏನು ಇದ್ದಾರೆ ಅವರು ಇಲ್ಲಿಯವರೇನೆ, ಮೈಸೂರವರು. ಸೊ ಅವ್ರ ತಂದೆ ತಾಯಿ ಇಲ್ಲೇ ಇರ್ತಾರೆ. ಇವರು ಮೆಕ್ಯಾನಿಕಲ್ ಇಂಜಿನಿಯರು, ದುಬೈಲಿ ಕೆಲಸ ಮಾಡ್ತಾಯಿದ್ರು. 2019ಗೆ ಇಲ್ಲಿ ಮೈಸೂರಿಗೆ ಶಿಫ್ಟ್ ಆಗಿದ್ದಾರೆ. ಕಾಂಟ್ರಾಕ್ಟ್ ಲೇಬ್ರರ್ ಇವರು. ಸೊ ಈ ಸೌದಿಗೆ ಲೇಬ್ರರ್ಸನ್ನು ಕಳಿಸೋದು ಆನ್ಲೈನ್ ಥ್ರೂ. ಯಾವಾಗ ಫೋನ್ ಮಾಡಿದ್ದಾರೆ? ಅದು ನಾವು ಹೇಳ್ತೀವಿ ತನಿಖೆಯಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಹೇಳ್ತೀವಿ. ಈಗ ಪ್ರಾಥಮಿಕ ಹಂತದಲ್ಲಿ ಸಾವಾಗಿದೆ. ಅದನ್ನು ನಾವೇನು ಈಗ FSL ಟೀಮ್ ಇದೆ ಮತ್ತು ಸೋಕೋ ಟೀಮ್ ಅವರಿದ್ದಾರೆ, ಅದನ್ನು ನಾವು ಒಪಿನಿಯನ್ ತೊಗೊಂಡು ಚೇತನ್ ಯಾವಾಗ ಫೋನ್ ಮಾಡಿರೋದು ಮೇಡಮ್ ಅವ್ರು ಸುಮಾರು 5 ಗಂಟೆ ಅವ್ರಿಗೆ ಇವ್ರಿಗೆ ಗೊತ್ತಾಗಿದೆ ಇಲ್ಲಿ ಬಂದಾಗ. ಅವರು ಒಂದು 4 o'clock ಹಾಗೆ ಫೋನ್ ಮಾಡಿರ್ಬೋದು. ಚೇತನೆ ಮಾಡಿರೋದು ಅವ್ರ ತಂದೆ ತಾಯಿ ಹೇಳೋದು ಅವ್ರು ಭರತ್ ಫೋನ್ ಮಾಡಿದ್ದ ಅಂತ ಹೇಳ್ತಾರೆ. ಸೊ ಅದು ಯಾವಾಗ ಮಾಡಿದ್ದಾರೆ ಅಂತ ತಿಳ್ಕೊಬೇಕು ನಾವು ಇನ್ವೆಸ್ಟಿಗೇಷನ್. ಚೇತನ್ ಯಾವಾಗ ಮಾಡಿದ್ದಾರೆ ಅಂತ ನಮಗೆ ಇವ್ರ ತಂದೆ ತಾಯಿ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಕಂಪ್ಲೇಂಟ್. ಬಟ್ ನಿನ್ನೆ ಸಂಜೆ ಬದುಕಿದ್ರು ಅನ್ನೋದು ಮಾಹಿತಿ ಇದೆ. ಹೌದು, ನಿನ್ನೆ ಗೊರೂರಿಗೆ ಹೋಗಿ ಟೆಂಪಲ್ಗೆಲ್ಲ ಹೋಗಿ ಬಂದು ಸಾಯಂಕಾಲ ಅವರು ಕುವೆಂಪು ನಗರದಲ್ಲಿರೋ ಅವ್ರ ತಾಯಿ ಮನೇಲಿ ಊಟ ಮಾಡಿಕೊಂಡು ವಾಪಸ್ ಬಂದಿದ್ದಾರೆ. ಎಷ್ಟು ವರ್ಷ ಆಗಿತ್ತು ಅದು? 2019ಗೆ ಬಂದಿದ್ದಾರೆ. ಏನು ಸಾಲದ ವಿಚಾರನ ಅಥವಾ ಏನು ಫ್ಯಾಮಿಲಿ? ಅದು ಈಗ ತನಿಖೆಯಲ್ಲಿ ನಾವು ಹೇಳ್ತೀವಿ. ಪ್ರಾಥಮಿಕ ಹಂತದಲ್ಲಿ ನಾವೀಗ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಜಾಸ್ತಿ ಡೀಟೇಲ್ಸು ಡೈವರ್ಟ್ ಮಾಡೋಕ್ಕಾಗೋದಿಲ್ಲ. ಇನ್ನು ಒಂದು 2 ದಿನದಲ್ಲಿ ಅದೆಲ್ಲ ಮಾಹಿತಿ ಗೊತ್ತಾಗುತ್ತೆ. ಅಂದರೆ 3 ವಿಷಯ ಕುಡಿದಿರೋದು ಒಬ್ಬರು ಆತ್ಮಹತ್ಯೆ. ಆ ಥರ ಈಗಲೇ ಡೈರೆಕ್ಟಾಗಿ ಹೇಳಕ್ಕೆ ಬರೋದಿಲ್ಲ. ಸೊ ನಾವು 2 ಅಪಾರ್ಟ್ಮೆಂಟ್ ಇದೆ, ಜೊತೆ ಇರೋ ಅಪಾರ್ಟ್ಮೆಂಟ್. ಹೌದು. ಫಸ್ಟ್ ಫ್ಲೋರ್. ಸಪ್ರೇಟ್ ಅಂತವ್ರೆ ಯಾರು? ತಾಯಿ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು, ತಂದೆ ತಾಯಿ ಮಗ ಒಂದು. ಅಂದರೆ ಸೌದಿಗೆ ಕಾರ್ಮಿಕನ ಕಳಿಸೋ ಕೆಲಸ. ಲೇಬರ್ ಕಾಂಟ್ರಾಕ್ಟರ್. ಒಬ್ಬರು ನೇಣು ಹಾಕೊಂಡು 3 ಜನ ಯಾವ ರೀತಿ? ಅದನ್ನು ಹೇಳಕ್ಕೆ ಬರೋದಿಲ್ಲ ಈಗಲೇ. ಇಟ್ ಇಸ್ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್. ಜಾಸ್ತಿ ಡೀಟೇಲ್ಸ್ ಡೈವರ್ಟ್ ಮಾಡೋಕ್ಕಾಗೋದಿಲ್ಲ. 15 ಇಯರ್ಸ್ 10th.